ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್. ಇದು ವಸ್ತ್ರ ಬೆಲ್ಲ ತಗೊಂಡು ಅಮ್ಮ ಬಂದಿದ್ದರು. ಅದನ್ನು ಎಲ್ಲನೂ ತೆಗೆದು ಇಡ್ತಾ ಇದ್ದೀನಿ. ಇವಾಗ ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಪ್ಪನ ಮನೆ ಕಡೆಯಿಂದ ವಸ್ತ್ರ ಬೆಲ್ಲ ತಗೊಂಡು ಬಂದು ಕೊಡ್ತಾರೆ. ಶಿವರಾತ್ರಿ ದಿನ ಗೌರಿ ಹಬ್ಬಕ್ಕೆ ಹೆಂಗೆ ಕೊಡ್ತಾರೋ ಅದೇ ಥರ ಶಿವರಾತ್ರಿಗೂ ಕೊಡ್ತಾರೆ. ಪೂಜೆ ಸಾಮಾನು, ಅರಿಶಿನ ಕುಂಕುಮ ಮತ್ತು ದುಡ್ಡು ಎಲ್ಲನೂ ಕೊಟ್ಟು ಒಂದಷ್ಟು ಸಾಮಾನುಗಳನ್ನೂ ಕೊಡ್ತಾರೆ. ನಮ್ಮನೆಯಿಂದ ನನಗೆ ತೆಂಗಿನಕಾಯಿ, ಸೌತೆಕಾಯಿ, ಕಡಲೆಬೇಳೆ, ಹೆಸರುಬೇಳೆ ಮತ್ತು ಈರುಳ್ಳಿ ಮತ್ತು ಅಡುಗೆ ಎಣ್ಣೆ, ಅರಿಶಿನ ಕುಂಕುಮ, ಪೂಜೆ ಸಾಮಾನು, ಹೂವು ಮತ್ತು ದುಡ್ಡು ಇದೆಲ್ಲನೂ ತಂದಿದ್ದಾರೆ. ನಮ್ಮನೆಯಿಂದ ನಮ್ಮ ಅತ್ತಿಗೆಯರಿಗೆ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಇದೇನೆ: ತೆಂಗಿನಕಾಯಿ, ಸೌತೆಕಾಯಿ, ಹೆಸರುಬೇಳೆ, ಕಡಲೆಬೇಳೆ, ಪೂಜೆ ಸಾಮಾನು, ವಸ್ತ್ರ ಬೆಲ್ಲ, ಜೊತೆಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕೊಟ್ಟು ಕಳಿಸ್ತಾರೆ. ಪ್ರತಿ ವರ್ಷವೂ ಅವರೇನೆ ಮುಂದೆ ನಿಂತು ಎಲ್ಲ ಬ್ಯಾಗೆಲ್ಲ ಹಾಕ್ಕೊಟ್ರೆ ಅವ್ರಿಗೆ ಸಮಾಧಾನ. ನಾವೇನು ಹಾಕಲ್ಲ. ಒಂದ್ಸರಿನೂ ನಾನು ಹಾಕೂ ಇಲ್ಲ. ಅವರೇನೆ ಎಲ್ಲನೂ ತಂದು ಎಲ್ಲನೂ ರೆಡಿ ಮಾಡಿಕೊಂಡು ಹಾಕಿ ಮಕ್ಕಳಿಗೆ ಕಟ್ಟು ಕಳಿಸ್ತಾರೆ. ಅವ್ರಿಗೆ ತಗೊಂಡು ಹೋಗಿ ಕೊಡೋ ಗಂಟ ಅವ್ರಿಗೆ ಸಮಾಧಾನ ಇರಲ್ಲ. ಹೋಗು, ಬೇಗ ಹೋಗಿ ಕೊಡು ಅಂತ ಹೇಳ್ತಾನೆ ಇರ್ತಾರೆ. ನಮ್ಮ ಅಮ್ಮಂಗೆ ಇರೋದು 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು ಇರೋದ್ರಿಂದ ಎಲ್ಲ ಒಬ್ಬೊಬ್ರಿಗೆ ವಹಿಸ್ಕೊಂಡಿದ್ದಾರೆ. ನಮ್ಮ ಮೊದಲನೇ ಭಾವ ತೀರ್ಕೊಂಡಿರೋದ್ರಿಂದ ಇನ್ನು 3 ಜನ ಇವರೇನಿದ್ದಾರೆ ಎಲ್ಲ ಒಬ್ಬೊಬ್ಬರಿಗೆ ಕೊಡೋದು. ಆಮೇಲೆ ಲಾಸ್ಟ್ನೇ ತಂಗಿಗೆ 3 ಜನ ಸೇರಿ ಒಟ್ಟಿಗೆ ದುಡ್ಡು ಕೊಡ್ತಾರೆ. ನಮ್ಮ ಅಮ್ಮ ಸಾಮಾನು ಮಾತ್ರ ಹಾಕುತ್ತೆ ಇವರಿಬ್ಬರಿಗೆ. ಇನ್ನಿಬ್ಬರಿಗೆ ನಮ್ಮ ಇನ್ನಿಬ್ಬರು ಭಾವ ಅವರು ಹಾಕಿ ಕೊಡ್ತಾರೆ. ಎಲ್ಲರೂ ಶಿವರಾತ್ರಿ ದಿನವೇ ಅವ್ರಿಗೆ ಹೋಗಿ ಕೊಟ್ಟು ಅಲ್ಲೇ ಅಡುಗೆ ಮಾಡಿರ್ತಾರೆ, ಸಿಹಿ ಎಲ್ಲ ಮಾಡಿರ್ತಾರೆ, ಊಟ ಮಾಡ್ಕೊಂಡು ಬರ್ತಾರೆ. ತಿಂಡಿಗೆ ಟೊಮೊಟೊ ಬಾತ್ ಮಾಡಿದೆ. ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ. ಅಮ್ಮಂಗೂ ಹಾಕ್ಕೊಟ್ಟೆ, ಅವರು ತಿಂದರು. ಇನ್ನು ನಮ್ಮ ಮನೆಯವರು ಬಿಲ್ಪತ್ರೆ ಕಿತ್ಕೊಬರೋಕ್ಕೆ ಅಂದ್ಬಿಟ್ಟು ಪಕ್ಕದೂರಿಗೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಅವನ್ನ ರೆಡಿ ಮಾಡು ಅಂತ ಹೇಳಿದರು. ರೆಡಿ ಮಾಡಿದ್ದೆ. ಅವ್ರ ಅಪ್ಪ ಬಂದು ರೆಡಿ ಆದ ತಕ್ಷಣ ಹೋಗಿ ಹೋಗೋದ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದ, ಅಳ್ತಾ ಇದ್ದದಕ್ಕೆ ಸ್ವಲ್ಪ ಹೊತ್ತು ಈಚೆ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಇನ್ನು ನಮ್ಮಮ್ಮ ಅವ್ರು ಇದು ಯಾರ್ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇದು ಅವ್ರಿಗೆ ಕೊಡು, ಇದು ಅವ್ರಿಗೆ ಕೊಡು ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಮನೆಯವರು ಮೈಸೂರಿಗೆ ಹೋಗ್ತಾ ಇದ್ರಲ್ಲ, ಹಾಗೆಯೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನನ್ನ ಮಗಳೂ ಜೊತೆಗೆ ಹೋದ್ಲು. ಇನ್ನೆಲ್ಲ ಇವರೆಲ್ಲ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೆ. ಮೇಲ್ಗಡೆ ಇವತ್ತು ತಾರಸಿ ತೊಳೆದ ಅಂತ ಅಂದ್ಕೊಂಡಿದ್ದೆ. ಇವನಿದ್ರೆ ತೊಳೆಯೋಕ್ಕಾಗಲ್ಲ ಅಂತ ಇದು ಮಾಡ್ತಿದ್ನಲ್ಲ, ಅದಕ್ಕೆ ಇವರು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವನು ಸರಿ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡೋದ್ರು. 11 ಗಂಟೆಗೇನೋ ಮನೆಯಿಂದ ಹೋದರು. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿದ್ದೆ ನಾನು. ತುಂಬ ಬಿಸಿಲಿತ್ತು. ತಾರಸಿ ಎಲ್ಲ ಉಜ್ಜಿ ತೊಳೆಯೋ ಗಂಟ ಸುಸ್ತಾಯಿತು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ. 1 ಗಂಟೆಯಲ್ಲಿ ಊಟಕ್ಕೆ ಬರ್ತೀರಾ ಇಲ್ಲ ಅಲ್ಲೇ ಊಟ ಬರ್ತೀರಾ ಅಂತ. ಇಲ್ಲ, ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು. ನನ್ನ ಮಗ ಅಲ್ಲೇ ಮಲ್ಕೊಬಿಟ್ಟಿದ್ದಂತೆ. 1:15ಗೆ ಮಲ್ಕೊಂಡವನು. ಅವ್ರು ಬರೋ ಅಷ್ಟರಲ್ಲಿ 4 ಗಂಟೆ ಆಯಿತು. ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಅವ್ರು ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋದಾ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಮ್ಮ ಫೋನ್ ಮಾಡ್ತಾಯಿದ್ರು, ಇನ್ನೂ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ದೇವಸ್ಥಾನದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದೆ. ನಾವು ಮನೆಯಿಂದ 5:15ಗೆ ಹೊರಟ್ವಿ. ದೇವಸ್ಥಾನದ ಹತ್ರ ಹೋಗೋವರೆಗೆ 6 ಗಂಟೆ ಆಯಿತು. ಅಲ್ಲೋಗಿ ನೋಡಿದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ಅಲ್ಲಿ ನನ್ನ ಮಗ ಹೊಟ್ಟೆ ಹಸಿತ ಅಂತ ಬೇರೆ ಹೇಳ್ತಾ ಇದ್ದ. ಸರಿ, ಪೂಜೆ ಎಲ್ಲ ಮಾಡ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಹಂಗೆ ಹಿಂಗೋ ಆಟ ಆಡಿಸ್ಕೊಂಡು ಮುಂದೆ ಹೋದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ಹೊರಗಡೆ ಬಂದ್ವಿ. ಅಲ್ಲೇ ಪಕ್ಕದಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದಕ್ಕೆ ಉಪ್ಪಿಟ್ಟು ಮತ್ತು ಲಾಡು, ಅವಲಕ್ಕಿ ಪ್ರಸಾದ ಕೊಟ್ಟರು. ಪಾಪು ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲೇ ಒಂದು ಬಾಟ್ಲು ನೀರು ತಗೊಂಡು ಅವನಿಗೆ ಉಪ್ಪಿಟ್ಟು ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿದರು. ಇನ್ನೊಂದು ಸ್ವಲ್ಪ ಅಭಿಷೇಕಕ್ಕೆಲ್ಲ ರೆಡಿ ಮಾಡಬೇಕಾಗಿತ್ತು. ಅಷ್ಟು ಗಂಧ ಸಾಮಾನೆಲ್ಲ ನಾನು ತಂದಿದ್ದೆ. ಅದನ್ನೆಲ್ಲ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಥರದ್ದು ಹೂವು ಮತ್ತು ಬಿಲ್ಪತ್ರೆ, ಉತ್ತರಾಣಿ ಕಡ್ಡಿ ಅಂತ ಹೇಳ್ತಾರಲ್ಲ, ಅದು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು. ನನ್ನ ಮಗಳು ಕೂಡ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ಲು. ಹೆಂಗೆ ಬರುತ್ತೇನೋ ಗೊತ್ತಿಲ್ಲ, ಸರಿಯಾಗಿ ಹಿಡ್ಕೊತಿರ್ಲಿಲ್ಲ. ಆ ಕಡೆ ಈ ಕಡೆ ಓಡಾಡ್ತಿದ್ಲು ಸುಮ್ಮನೆ. ಸರಿ, ಹೆಂಗೋ ಹಿಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಇನ್ನು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದರಿಂದ ನನ್ನ ಚಾನೆಲ್ಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ನಮ್ಮನೆಯಲ್ಲಿ ಶಿವಲಿಂಗ ಇರೋದ್ರಿಂದ ಮೊದಲು ನಾನು ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ.
ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಎಲ್ಲ ಮುಗಿಸಿದ್ವಿ. ಇವತ್ತು ಊರಲ್ಲಿ ಮಾರಿ ಹಬ್ಬ ಇದೆ, ಅದಕ್ಕೋಸ್ಕರ ಎಲ್ಲ ಬೇಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗಿದ್ದಾರೆ. ತಂಬಿಟ್ಟೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ಒಗ್ಗರಣೆ ಹಾಕೋಗಿಲ್ಲ ಮರುಪೂಜೆ ಆಗೋವರೆಗೂ, ಅದಕ್ಕೋಸ್ಕರ ಹೊರಗಡೆ ಹೋಗಿ ಉಪ್ಪಿಟ್ಟನ್ನ ಮಾಡ್ಕೊಬಂದಿದ್ರು ಅಮ್ಮ. ನಾವು ಬರೋ ಅಷ್ಟರಲ್ಲೇ ಉಪ್ಪಿಟ್ಟೆಲ್ಲ ರೆಡಿ ಮಾಡಿದರು. ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.